ಸಾದಿಕ್ ಪೈಲ್ವಾನ್ ಅವರು ಕೂಡ ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡೋಣ. ಇದೀಗ ಕಾಂತಿ ಶೆಟ್ಟಿ ಮೇಡಮ್, ದಾವಣಗೆರೆ ದಕ್ಷಿಣದಲ್ಲಿ ಅಂತ ಬಂದಾಗ ಏನೋ ಯಾರಿಗೋ ಕೊಡ್ತಾರೆ, ಗೊತ್ತಿರೋರು ಕೊಡ್ತಾರೆ, ಒಂದಷ್ಟು ಬಂಡಾಯ ಇದೆ ಕೊಡ್ತಾರೆ, ಅಥವಾ ಕಾಂಗ್ರೆಸ್ಸಿಂದ ನಿಂತಿದ್ದಂತಹ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದುಬಿಟ್ಟು BJPಗೆ ಜಾಯಿನ್ ಮಾಡಿಸ್ಕೊಂಡು ಟಿಕೆಟ್ ಕೊಡ್ತಾರೆ. ಇದೆಲ್ಲ ಒಂದಷ್ಟು ವಿಚಾರಗಳಿತ್ತು. ಟಿಕೆಟ್ ವಂಚಿತರನ್ನ ಏನೋ ಕರ್ಕೊಂಡ್ಬಂದ್ಬಿಡ್ತೀರಿ ನೀವು ಅಂಥೇಳಿ ಅದೆಲ್ಲ ಬಿಟ್ಬಿಟ್ಟು ಒಂದು ಹೊಸ ಕ್ಯಾಂಡಿಡೇಟು ಅವ್ರಿಗೆ ಒಂದು ಫೇಸ್, ಆ ಒಂದು ಮುಖಕ್ಕೆ ಮಣೆ ಹಾಕಿರೋದು ಏನು ಕಾರಣ ಮೇಡಮ್ ಇದಕ್ಕೆ? ಅಗೇನ್ಸ್ಟ್ ಸಮರ್ಥ ಶ್ಯಾಮ್ನವರು ನಮ್ಮಂಥ ಒಂದು ಕಾರ್ಯಕರ್ತರಿಗೆ ಪ್ರೌಡ್ ಫೀಲಿಂಗ್ ಆಗುವಂಥ ಕ್ಷಣ. ಯಾಕಂದರೆ ತಳಮಟ್ಟದಿಂದ ಬೆಳೆದು ಬಂದಂಥ ಕಾರ್ಯಕರ್ತರಿಗೆ ST ಮೋರ್ಚಾದ ಉಪಾಧ್ಯಕ್ಷರಾಗಿದ್ದಾರೆ. ಈಗ ಅಂಥ ಒಂದು ಕಾರ್ಯಕರ್ತರಿಗೆ ಅಂಥ ಒಂದು ಪರಿಶಿಷ್ಟ ಪಂಗಡ ಕೊಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ದಾವಣಗೆರೆ ಬಗ್ಗೆ ನಾವು ಇತ್ತೀಚೆಗೆ ದಿನ ನೋಡ್ತಾ ಇದ್ದೀವಿ. ಒಂದು ಮಾತಿಲ್ಲಿ ಹೇಳಬೇಕಂದ್ರೆ ಅಲ್ಲಿ ಹೈಯೆಸ್ಟ್ ವೋಟರ್ಸ್ ಇರೋದು ಟೋಟಲ್, ಈಗ ಲಾಸ್ಟ್ ಟೈಮು ವೋಟರ್ಸ್ ಟೋಟಲ್ ಇರೋದು 2,31,000. ಅದರಲ್ಲಿ ವೋಟ್ ಆಗಿರೋದು ಕಳೆದ ಬಾರಿ 1,40,40,000. ಅದರಲ್ಲಿ ಹೈಯೆಸ್ಟ್ ವೋಟು ಅಲ್ಪಸಂಖ್ಯಾತರು 80,000 ಇದ್ದರೆ ಹಿಂದುಳಿದ ವರ್ಗ 76,000 ಇದೆ. ಲಿಂಗಾಯತರು 38,000 ಇದ್ದರೆ ಈ ಯಾರು ನಮ್ಮ SC/ST ಬಂದು SC/ST ಬಂದು 37,000. ಓಕೆ. ಅತಿ ಹೆಚ್ಚು ಇರೋದು ಹಿಂದುಳಿದ ವರ್ಗ ಮತ್ತು ನಮ್ಮ ಮುಸಲ್ಮಾನ ಬಂಧುಗಳು, ಅಲ್ಪಸಂಖ್ಯಾತರು. ಯಾವತ್ತು ಬಂಧುಗಳು ನಿಮಗಾಗಿತ್ತು? ಯಾವತ್ತಿಂದ? ಯಾವುದು ಬಂಧುಗಳು? ನೋಡಿ, ನಮ್ಮ ದೇಶದಲ್ಲಿರುವ ಎಲ್ಲರೂ ಬಂಧುಗಳು. ಎಲೆಕ್ಷನ್ ಬಂದ ತಕ್ಷಣ ಖಂಡಿತ ಇಲ್ಲ. ಮುಸ್ಲಿಂ ಬಂಧುಗಳು ಅಂದ್ರೆ ಇನ್ನೊಂದ್ಸರಿ ಜೋರಾಗಿ ಹೇಳಿ. ಅದು ಖಂಡಿತವಾಗಿ ಜೋರಾಗಿ ಹೇಳಿ ಮೇಡಮ್. ಮುಸಲ್ಮಾನ ಬಂಧುಗಳು ಅದರಲ್ಲಿ ಏನು ಸ್ವಲ್ಪ ಜೋರ ಕೇಳಿಸ್ಕೊಳ್ಳಿ. ಒಂದು ವರ್ಗ ಇದೆ, ಒಂದು ವರ್ಗ ಇದೆ. ಜೋರಾಗಿ ಹೇಳ್ಬೇಕು ಮೇಡಮ್. ಜೋರಾಗಿ ಮುಸ್ಲಿಂ ಬಂಧುಗಳು ಬಂಧುಗಳು ಹೇಳ್ತೀವಿ, ನೀವು ಅದನ್ನ ಹೇಳ್ಬೇಕಾಗಿಲ್ಲ. ಒಂದು ವರ್ಗ ಇದೆ ರಮಾಕಾಂತ್. ಈ ಬಿಜೆಪಿ ಅವರಿಗೆ ಮುಸಲ್ಮಾನರು ಆಗಲ್ಲ ಅಂತ ಈ ವಾಹಿನಿ ಮುಖಾಂತರ ನಾನು ಹೇಳ್ತೀನಿ. ಎಲೆಕ್ಷನ್ ಬಂದಾಗ ಬಿಹಾರದಲ್ಲಿ 40 ಸೀಟು ಮುಸಲ್ಮಾನ ಬಂಧುಗಳೇ ಗೆದ್ದಿದ್ದಾರೆ. 40 ಸೀಟು ಬಿಜೆಪಿ ಅವರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ, ಅವರೇ ಗೆದ್ದಿದ್ದಾರೆ. ಮುಸ್ಲಿಮರು ಟಿಕೆಟ್ ಕೊಟ್ರ ನೀವು? ಹೌದು, 40 ಸೀಟ್ ಗೆದ್ದಿದ್ದೀವಿ ಬಿಜೆಪಿ ಬಿಹಾರದಲ್ಲಿ. ಸರಿ ಮೇಡಮ್. ಅಲ್ಲ, ಬಂಧುಗಳನ್ನು ಬಿಟ್ರಲ್ಲ ನಿಮ್ಮ ಬಾಯಲ್ಲಿ ಅದು ಯಾವಾಗಲೂ ನಾವು ಯಾವತ್ತಿದ್ರು ಭಾರತೀಯ ಜನತಾ ಪಾರ್ಟಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಸಬ್ಕಾ ವಿಶ್ವಾಸ ಅಂತಲೇ ಇರೋದು. ನಾವು ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಹಿಂದೂ ಮುಸ್ಲಿಂ ಅಂತ ಮಾತಾಡಿದಾರ? ಖಂಡಿತ ಇಲ್ಲ. ನೋಡಿ, ಯಾರು ಮಾತಾಡಿದ್ರೆ ನಮ್ಮ ಕೆಲವೇ ಬೇರೆ ಮಾತಾಡಿದ್ರೆ ಹಾಕ್ಸ್ಲಾ, ಸ್ವಲ್ಪ ಬೈಟ್ಗಳು ಹಾಕ್ಸ್ಲಾ, ಏನಾದ್ರೂ ಬೈಟ್ ಹಾಕ್ಸಿ. ಆದ್ರೆ ಒಂದಂತೂ ಸ್ಪಷ್ಟ, ನಾವು ಯಾವತ್ತೂ ಅವರಿಗೆ ಚೂರಿ ಹಾಕೋ ಕೆಲಸ ಮಾಡಿಲ್ಲ, ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ನಾವು ದಕ್ಷಿಣ ಕನ್ನಡ ಭಾಗದವಳು ರಮಾಕಾಂತ್. ನಮ್ಮಲ್ಲಿ ನಾವು ಸಾಮರಸ್ಯದಿಂದ ಬೆಳೀತಾ ಇದೀವಿ. ಒಂದು ದೇವಸ್ಥಾನಕ್ಕೆ ಮುಸಲ್ಮಾನರು ಪೂಜೆ ಬರ್ತಾರೆ, ಮುಲ್ಕಿ ಅಂತ ಒಂದು ದೇವಸ್ಥಾನದಲ್ಲಿ. ನಮಗ್ ಗೊತ್ತು, ನಾವು ಅಲ್ಲಿ ಬೆಳೆದವರು. ಯಾವುದೋ ಒಂದು ಕಿಡಿಗಳು ಮಾತಾಡ್ತಾರೆ ಅಂತ ಹೇಳಿ ಅದನ್ನು ಉಲ್ಟಾ ಮಾತಾಡೋದಲ್ಲ. ಯಾರೋ ಒಬ್ರು ನಾವು ಮುಸಲ್ಮಾನ ಬಂಧುಗಳಿಗೆ ಈ ಮುಖಾಂತರ ಕೇಳ್ತೀನಿ, ಯಾರೋ ಒಬ್ರು 18-24 ಇಯರ್ಸ್ ಕೆಲವು ಏಜಿನ ಮಕ್ಕಳು ಈ ತರ ತಾರತಮ್ಯ ತರ್ತಾರೆ ಅಂತ ಹೇಳಿ ಇಡೀ ಜನಾಂಗಕ್ಕೆ ಕೆಟ್ಟವರಂತ ನಾವು ಹೇಳಿಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಬಿಹಾರದಲ್ಲಿ 40 ಕೊಟ್ಟು ಆದರ್ಶವಾಗಿದ್ರಲ್ಲ, ದಾವಣಗೆರೆ ದಕ್ಷಿಣದಲ್ಲಿ ಯಾರಿಗಾನ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಬಿಡ್ಬೇಕಾಗಿತ್ತು, ಪೈಲ್ವಾನ ಕರ್ಸ್ಕೊಟ್ಬಿಡ್ಬೇಕಾಗಿತ್ತು, ಬಂಡಾಯ ಹೆಂಗಿದ್ರು ಇದ್ದಿದ್ರು ಅಂತ. ನೋಡಿ, ಯಾಕೆ ಕೊಡ್ಲಿಲ್ಲ? 85,000 ವೋಟ್ಸ್ ಇದೆ ಅಂತ ಕೆಲವರು ಹೇಳ್ತಾರೆ. ಇರ್ಲಿ, ಮಲ್ಲಿಕಾರ್ಜುನ್ ಅವ್ರು ಕೇಳಿದ್ರೆ 64,000 ಅಂತ ಅವ್ರು ಹೇಳ್ತಾರೆ. ಇರ್ಲಪ್ಪ, ನಮಗಿರೋ ಮಾಹಿತಿ ದಾವಣಗೆರೆ ದಕ್ಷಿಣದ ಪ್ರತಿ 3 ವೋಟಲ್ಲಿ 1 ವೋಟು ಮುಸ್ಲಿಮರದು ಅಂತ. ದಾವಣಗೆರೆ ದಕ್ಷಿಣದಲ್ಲಿ ಎವ್ರಿ 3 ವೋಟ್ಸ್ಗೆ 1 ವೋಟ್ ಮುಸ್ಲಿಮ್ದು ಅಂತ. 2,31,031 ಮುಸ್ಲಿಂ ಯಾಕೆ ಕೊಡ್ಲಿಲ್ಲ ನೀವು? 40 ಬಿಹಾರದಲ್ಲಿ ಕೊಟ್ಟಂತವ್ರು. ನಮ್ದು ಕಾಂಗ್ರೆಸ್ ತರ ಅಲ್ಲ, ಪಾರ್ಟಿ ವಿತ್ ಡಿಫರೆನ್ಸ್. ನಾವು ಯಾವತ್ತಿದ್ರು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನೀವು ಏನೇ ಮಾತಾಡಿ, ಯಾವತ್ತೂ ಕೂಡ ನಾವು ನಾಮಿನೇಷನ್ ಇಲ್ಲದೇನೆ ಅಥವಾ ಪಾರ್ಟಿ ಹೇಳದೇನೆ ಹೋಗಿ ನಮ್ಮ ಪರವಾಗಿ ನಾಮಿನೇಷನ್ ಹಾಕಿದ್ದಿದ್ಯಾ? ನಾವು ಯಾರಾದ್ರೂ ಆಗ್ತೀವ? ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದು ನಡೆಯಲ್ಲ. ನಮ್ ಕೇಡರ್ ಪಾರ್ಟಿ ಅದು. ನಾವ್ ಆತರ ನಡೆಯಕ್ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಏನೇ ಇದ್ರು ನಮ್ದು ಹೈಕಮಾಂಡ್ ಏನ್ ಹೇಳ್ತಾರೆ ಅದಾದ್ಮೇಲೆ ನಾವು ಏನೇ ಇದ್ರು ದೇಶ ಮೊದಲು, ಆಮೇಲೆ ಪಕ್ಷ, ಆಮೇಲೆ ವ್ಯಕ್ತಿತ್ವಕ್ಕೆ ಮೊದಲು ಇಲ್ಲ. ವ್ಯಕ್ತಿತ್ವಕ್ಕೆ ಮಣೆ ಹಾಕಲ್ಲ ಭಾರತೀಯ ಪಾರ್ಟಿಯಲ್ಲಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಫಸ್ಟ್ ದೇಶ, ಅದಾದ್ಮೇಲೆ ಪಕ್ಷ, ಅದಾದ್ಮೇಲೆ ನಾವು ತಾಯಿ. ಪಕ್ಷ ಅಂದ್ರೆ ತಾಯಿ ಅಂತ ನೋಡ್ತೀವಿ ನಾವು ಪ್ರತಿಯೊಬ್ರು ಕೂಡ. ನಮ್ಗೆ ಅದನ್ನೇ ಹೇಳ್ಕೊಡುದು. ನಾವು ಅದೇ ಇದ್ರಲ್ಲೇ ಇರ್ತೀವಿ. ನಾವು ಪಕ್ಷವನ್ನ ವೈಚಾರಿಕ ಭಿನ್ನತೆ ಇರ್ಬೋದು, ನಾವು ಯಾವ ಪಕ್ಷದವ್ರ ಜೊತೆ ಮಾತಾಡ್ತಾ ಇರ್ಬೋದು, ಆದ್ರೆ ನಮ್ಮದು ಏನಿದೆ ಅದನ್ನ ಯಾವತ್ತಿದ್ರು. ಈಗ ನಿಮ್ಗೆ ನಿಮ್ಮ ಮುಸ್ಲಿಂ ಬಂಧುಗಳಿದಾರಲ್ಲ, ಅಲ್ಲಿ ಆ ಬಂಧುಗಳಲ್ಲಿ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ ನಿಮ್ಮ ದಾವಣಗೆರೆ ದಕ್ಷಿಣದಲ್ಲಿ? ಅಲ್ಪಸಂಖ್ಯಾತ ಘಟಕ, ಅಲ್ಪಸಂಖ್ಯಾತ ಮೋರ್ಚಾ ಘಟಕ ಏನ್ ಮಾಡ್ಕೊಂಡಿಲ್ವಾ ನೀವು ದಾವಣಗೆರೆ ದಕ್ಷಿಣದಲ್ಲಿ? ಖಂಡಿತವಾಗ್ಲೂ ಇದೆ ನಮ್ಮಲ್ಲಿ ಎಲ್ಲಾ. ಅದೇ ಮೇಡಮ್, ಅಲ್ಲೊಬ್ರು ಟಿಕೆಟ್ ಕೊಡಬೇಕು. ಈಗ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಕಿತ್ತಾಟ ನಿಮ್ಗೆ ಲಾಭ ಇತ್ತಲ್ಲ ಮೇಡಮ್, ಯಾಕೆ ಮಾಡ್ಲಿಲ್ಲ
ಅಲ್ಲಿ ಯಾರು ಕೆಲಸ ಕೇಳಿಲ್ಲ, ಯಾರು ಯಾರು ಕೇಳಿಲ್ಲ ಅಲ್ಲಿ, ಒಬ್ರು ಕೇಳಿಲ್ವಾ? ಅಂದ್ರೆ ಅವ್ರಿಗೆ ಸ್ಪರ್ಧಿಸುವ ಗುಣನೇ ಇಲ್ಲ ಅಥವಾ ಗೆಲ್ಲಕ್ಕಾಗಲ್ಲ ಅಂತ ನಮ್ಮಲ್ಲಿ ಅವ್ರಿಗೆ ಗೊತ್ತಿದೆ ಯಾರಿಗೆ ಏನಂತ ಕೊಡ್ಬೇಕು ಬಿಜೆಪಿ ಅಂತ ಹೇಳಿ. ಮುಸ್ಲಿಂ ನಿಂತ್ಕೊಂಡ್ರೆ ಗೆಲ್ಲಲ್ಲ ನೋಡಿ, ಅಂತನಾ? ಪರಿಶಿಷ್ಟ ಪಂಗಡ ಕೊಟ್ಟಿದೀವಿ ಅಂತ ಹೇಳಿದ್ರೆ Okay. ನಾವು ಯಾವತ್ತಿದ್ರು ಅಹಿಂದ ಪರ, ನಾವು ಹಿಂದುಳಿದ ಪರ, ನಾವು ಪರಿಶಿಷ್ಟ ಜಾತಿ ಪರ, ನಾವು ಅಲ್ಪಸಂಖ್ಯಾತ ಪರ ಅಂತ ಹೇಳಿದ್ರಲ್ಲ, ಮಾನ್ಯ ಸಿದ್ದರಾಮಯ್ಯನವರು ಇದನ್ನ ಇಲ್ಲಿ ತೋರಿಸ್ಬಿಟ್ರಲ್ಲ. ಓಕೆ, ಅಲ್ಪಸಂಖ್ಯಾತರ ಅಂದ್ರೆ ಏನು, Okay. ಅವ್ರು ಬರೀ ವೋಟ್ ಹಾಕಕ್ ಮಾತ್ರ Correct. ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ರು. You have all the ಅಥವಾ right ಹಿಂದುಳಿದ ವರ್ಗದವರ ನಾವು ನೋಡಿ ಅದ್ರ ಬಗ್ಗೆ ಮಾತಾಡಲ್ಲ. ನಮಗೆ ಅವ್ರು ಯಾರಿಗೆ ಟಿಕೆಟ್ ಕೊಡ್ಲಿ ಅದು ಅವ್ರಿಗೆ ಬಿಟ್ಟಿರೋದು, ಅವ್ರ ಡೈನಾಸ್ಟಿಕ್ ಪಾಲಿಸಿ, ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. Okay. ಅವ್ರು ಇನ್ನೊಬ್ರು ಬೇಕಾದ್ರೆ ಇನ್ನೊಬ್ರು ಅವರ ತಮ್ಮ ಇದ್ರೆ ಅವರಿಗೂ Fine. ಕೊಡ್ಲಿ, Fine. ನಮಗ್ ಬೇಡ. ನಮಗೆ Fine. ಬೇಕಾಗಿರೋದು ಅಲ್ಲಿ ಯಾರಾದ್ರೂ ಅವ್ರು ಏನಾದ್ರು ಮಾಡಿ ಕರ್ನಾಟಕದ ಪರಿಸ್ಥಿತಿ ಚೇಂಜ್ ಆಗುತ್ತಾ? ಏನು ಆಗಲ್ಲ, ಕರೆಕ್ಟ್ ಮೇಡಮ್, ಎಂತದೂ ಆಗಲ್ಲ. ಈಗ SDP ಅಭ್ಯರ್ಥಿ